ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಮೊದಲನೇ ಚಾಪ್ಟರಲ್ಲಿ ಬರುವಂತಹ ರಾಜ್ಯಶಾಸ್ತ್ರ ಒಂದು ಅಧ್ಯಯನ, ಈ ಒಂದು ಅಧ್ಯಾಯಕ್ಕೆ ಕುರಿತಂತೆ ಪ್ರಮುಖವಾಗಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ವಿಡಿಯೋ ಮಿಸ್ ಮಾಡಬೇಡಿ. ಭಾಳ ಪ್ರಥಮ PUC ವಿದ್ಯಾರ್ಥಿಗಳೇ ಭಾಳಷ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಇದಾಗಿದೆ ಸ್ನೇಹಿತರೆ. ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್ 2026 ಅಂದರೆ ಅಧ್ಯಾಯ 1 ರಾಜ್ಯಶಾಸ್ತ್ರದ ಅಧ್ಯಯನ ಅಥವಾ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂಥೇಳಿ ಆಲ್ಮೋಸ್ಟ್ ನೀವೆಲ್ಲ ಏನು ಮಾಡಿರ್ತೀರಿ ಅಂತಂದರೆ SLCಯಲ್ಲಿ ಓದ್ಕೊಂಡೇ ಬಂದಿರ್ತೀರಿ ಆಲ್ಮೋಸ್ಟು. ಇನ್ನು ಅದರ ಜೊತೆಗೆ ಈ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ನಾನು 24 ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ವಿಭಾಗವನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಸರ್, ಒಂದನೇ ಅಧ್ಯಾಯದ ಮೇಲೆ 20 ಅಂಕ ಬೀಳ್ತಾವ? ಇಲ್ಲ, ನೀವಿಲ್ಲಿ ತಪ್ಪಾಗಿ ಭಾವಿಸ್ಬೇಡಿ. 24 ಅಂಕಗಳಿಗೆ ಅಂತಂದರೆ ಒಂದು ಅಧ್ಯಾಯದ ಮೇಲೆ ಸರಿಸುಮಾರು 24 ಅಂಕಗಳು ನಿರ್ಧಾರವಾಗಿವೆ. ಸೊ ಹಾಗಾಗಿ ನೀವು ಮಾಡಬೇಕಾಗಿದ್ದು ಅಂತಂದರೆ ಈ ವಿಡಿಯೋವನ್ನು ಗಮನದಲ್ಲಿಟ್ಟುಕೊಂಡು ಈ ಅಧ್ಯಾಯವನ್ನು ಗಮನವಿಟ್ಕೊಂಡ್ರೆ ಪ್ರಥಮ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ರಾಜ್ಯಶಾಸ್ತ್ರ ವಿಷಯದಲ್ಲಿ ತೆಗೆದುಕೊಳ್ತೀರಿ. ಸರ್, ಹಾಗಾದರೆ ಬನ್ನಿ, ಮೊದಲು ನಾವು MCQಗಳನ್ನು ನೋಡ್ತೀವಿ. ಇಲ್ಲಿ ನಿಮಗೆ ವಿಭಾಗಗಳವಾಗಿ ನಾವು ಇಲ್ಲಿ ಕೊಡ್ಕೋತಾ ಹೋಗಿನಿ. MCQಲ್ಲಿ ಒಟ್ಟು ನಿಮಗೆ 3 ಪ್ರಶ್ನೆಗಳು ಬರ್ತವೆ. 3 ಪ್ರಶ್ನೆಯಲ್ಲಿ 3 ಅಂಕ ನಿಮಗೆ ಕಡ್ಡಾಯವಾಗಿ, ಅಂದರೆ ಈ ಅಧ್ಯಾಯದಲ್ಲಿ ಬರುವಂಥ ಕೇವಲ 3 ನಿಮಗೆ MCQ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಪರೀಕ್ಷೆಗೆ ಬೀಳುವಂಥ ಪ್ರಶ್ನೆ 3ರಲ್ಲಿ 1 ಕಡ್ಡಾಯವಾಗಿ ಬೀಳ್ತದೆ ಅಂತ ಹೇಳ್ತೀನಿ. ಇನ್ನು ಬಿಟ್ಟ ಸ್ಥಳಕ್ಕೆ ನಾನು ಹೋಗ್ಕೊಳ್ತೀನಿ. ಇಲ್ಲಿ ನೋಡಿ, ಪ್ರಶ್ನೆ 1 ಆದರೆ 1 ಅಂಕ, 1 ಬಿಟ್ಟ ಸ್ಥಳ ಪ್ರಶ್ನೆ ನಿಮಗೆ ಈ ಒಂದು ಅಧ್ಯಾಯದ ಮೇಲೆ ಕಂಪಲ್ಸರಿ ಬಂದೇ ಬರ್ತದೆ. ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಹೊಂದಿಸಿ ಬರೆಯಲಿ 1 ಪ್ರಶ್ನೆ ಇರ್ತದೆ, 1 ಅಂಕ. ಸರ್, ಯಾವೆಲ್ಲ ಪ್ರಶ್ನೆಗಳು ಅಂತಂದಾಗ ಮುಂದೆ ನಾನು ಹೇಳ್ಕೊತಾ ಹೋಗ್ತೀನಿ. ಯಾವ ಪ್ರಶ್ನೆ ಬಿಷ್ಟ ಸ್ಥಳದಲ್ಲಿ ಬರ್ತದೆ, ಯಾವುದು ಹೊಂದಿಸಿ ಬರಲಿ ಬರ್ತದೆ, ಯಾವುದು MCQಲ್ಲಿ ಬರ್ತದೆ. ಸೊ ಅದನ್ನೆಲ್ಲ ನೀವು ಒಂದು ವಾಕ್ಯದಲ್ಲಿ 4 ಪ್ರಶ್ನೆಗಳು ಬರ್ತಾವೆ ಈ ಅಧ್ಯಾಯದ ಮೇಲೆ. ಪ್ರಮುಖವಾದಂಥ ಇಂಪಾರ್ಟೆಂಟ್ 4 ಪ್ರಶ್ನೆಗಳು ಅವು ಯಾವುವು ಸರ್ ಅಂತಂದರೆ ಅವನು ಹೇಳ್ತಾ ಹೋಗ್ತೀನಿ. ಇನ್ನು 2 ಅಂಕದ 5 ಪ್ರಶ್ನೆಗಳು ಬರ್ತಾವ್ರಿ. 2 ಅಂಕದ 5 ಪ್ರಶ್ನೆ ಅಂತಂದರೆ ಈ ಅಧ್ಯಾಯದಲ್ಲಿ ಮಿನಿಮಮ್ 2 ಪ್ರಶ್ನೆಗಳಾದರೂ ನಿಮಗೆ ಈ ಒಂದು 5 ಅಂಕದ ಪ್ರಶ್ನೆಗೆ ಬರ್ತದೆ. ಇನ್ನು 2 ಅಂಕಕ್ಕೆ ಬರ್ತದೆ, ಇನ್ನು 5 ಅಂಕಕ್ಕೆ ನಿಮಗೆ 3 ಪ್ರಶ್ನೆಗಳು ಅಂತ ಹೇಳ್ತೀನಿ. ಅಂದರೆ 1 ಕಡ್ಡಾಯ ಬರ್ತದೆ, 3 ಪ್ರಮುಖ ಪ್ರಶ್ನೆಗಳನ್ನು ನಾನು ಇಲ್ಲಿ ಕೊಡ್ಕೊತಾ ಹೋಗಿ ಟೋಟಲ್ ನಿಮಗೆ 15 ಪ್ರಶ್ನೆಗಳಿಗೆ ಸಂಬಂಧಿಸಿದ್ದು. ಒಟ್ಟು ಎಷ್ಟೇ 15 ಪ್ರಶ್ನೆಗಳು ಬರ್ತವೆ, 24 ಅಂಕಗಳಿಗೆ ಸೀಮಿತವಾಗಿರುವಂಥದ್ದು. ಇನ್ನು ಕಡ್ಡಾಯ ಪ್ರಶ್ನೆಗಳಿವೆಲ್ಲವೂ. ಇನ್ನು ಮಧ್ಯವಾರ್ಷಿಕ ಆಗಿರ್ಬೋದು, ಅದು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ನಿಮ್ಮ ನಾಳೆ ನಡೆಯುವಂಥ ಈ ಒಂದು ಘಟಕ ಪರೀಕ್ಷೆ ಇದಾವಲ್ಲ, ಅಲ್ಲಿ ಸಹ ಬರುವಂಥ ಸಾಧ್ಯತೆ ಇರ್ತವೆ. ಸೊ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ ಹೇಳ್ತೀನಿ. ಬನ್ನಿ, ಹಾಗಾದರೆ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಈ ಒಂದು ಅಧ್ಯಾಯದ ಮೇಲೆ, ಈ ಒಂದು ಚಾಪ್ಟರ್ ಮೇಲೆ ಯಾವೆಲ್ಲ MCQ ಪ್ರಶ್ನೆಗಳು ಬರ್ಬೋದು, ಯಾವೆಲ್ಲ ಹೊಂದಿಸಿ ಬರೀಬೋದು, ಯಾವುದೆಲ್ಲ ಬಿಟ್ಟ ಸ್ಥಳ ಬರ್ಬೋದು, ಯಾವೆಲ್ಲ 1 ಅಂಕದ ಪ್ರಶ್ನೆಗಳು ಬರ್ಬೋದು, ಇವೆಲ್ಲವನ್ನು ಈಗ ನಾನು ಹೇಳ್ತಾ ಹೋಗ್ತೀನಿ. ನಾನು ನಿಮಗೆ ಮೊದಲೇ ಹೇಳದಂತೆ ಅಧ್ಯಾಯ 1 ಈ ರಾಜ್ಯಶಾಸ್ತ್ರ ಒಂದು ಅಧ್ಯಯನದಲ್ಲಿ MCQ ಒಟ್ಟು 3 ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದೆ. ಸರ್, ಪ್ರಮುಖವಾಗಿ ಇವೇ ಪ್ರಶ್ನೆಗಳು ಬೀಳ್ತಾವ್ರಿ, ಗ್ಯಾರಂಟಿ 100% ಹೇಳ್ತೀನಿ. ಯಾವುದೇ ಪುಸ್ತಕ ಬೇಡ ನಿಮಗೆ, ಯಾವುದೇ ನೋಟ್ಸ್ ಬೇಡ, ಯಾವುದು ಬೇಡ, ಈ 3 ಪ್ರಶ್ನೆಗಳು ನಿಮಗೆ MCQಲ್ಲಿ ಬಂದೇ ಬರ್ತದೆ. ಸರ್, ಮೊದಲನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೇಳ್ತಾರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ. ರಾಜ್ಯಶಾಸ್ತ್ರ ಪಿತಾಮಹ ಯಾರಂತಂದರೆ ಅವರೇ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಅರಿಸ್ಟಾಟಲೇ ರಾಜ್ಯಶಾಸ್ತ್ರ ಅಂದರೆ ವೈಜ್ಞಾನಿಕವಾಗಿ ರಾಜ್ಯಶಾಸ್ತ್ರವನ್ನು ಒಂದು ಶಾಸ್ತ್ರ ಅಂತ ಹೇಳಿದವರು ಯಾರು ಅಂತಂದರೆ ಅರಿಸ್ಟಾಟಲ್ ಅವರು ಅಂತ ಹೇಳ್ತೀನಿ. ಇವರು ಈ ಒಂದು ರಾಜಕೀಯ ಕುರಿತ ಅಂದರೆ ರಾಜ್ಯಶಾಸ್ತ್ರಕ್ಕೆ ಕುರಿತಂತೆ ಒಂದು ಕೃತಿಯನ್ನು ಬರೀತಾರೆ. ಅರಿಸ್ಟಾಟಲ್ ಅವರು ಬರೆದಂಥ ಕೃತಿ ಯಾವುದು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತದೆ, ಅದೇ ಡಿ ಪಾಲಿಟಿಕ್ಸ್ ಅಂತ ಕರಿತೀವಿ. ಆಯ್ಕೆಗಳ ಗಮನದಲ್ಲಿಟ್ಟುಕೋಬೇಕು, ಓದಿರ್ತೀರಿ, ಯಾವ ಪ್ರಶ್ನೆಗೆ ಯಾವ ಉತ್ತರ ಬರ್ತದೆ ಅಂಥೇಳಿ ಗಮನದಲ್ಲಿಟ್ಟುಕೊಂಡು ಹೇಳಬೇಕು. ನಾನು ಮುಂದುವರೆದಂತೆ ನಿಮಗೆ ಮತ್ತೆ ಇನ್ನೊಂದು ಪ್ರಶ್ನೆ ನಿಮಗೆ ಇಲ್ಲಿ MCQಲ್ಲಿ ಕೊಡ್ತಾ ಹೋಗ್ತೀನಿ. ಏನು ಸರ್ ಅಂದರೆ, ಮಾನವ ಸಮಾಜ ಜೀವಿ, ಹೌದು, ಸಮಾಜ ಬಿಟ್ಟು ಬದುಕಲಾರ ಮನುಷ್ಯ ಎಂದು ಹೇಳಿದವರು ಯಾರು ಅಂಥೇಳಿ. ಹಾಗಾದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು, ಬಹು ಆಯ್ಕೆ ಪ್ರಶ್ನೆ ಯಾರ ಮೇಲೆ 1ನೇ ಅಧ್ಯಾಯ ಕೇಳೋದು ಅಂದರೆ ಅರಿಸ್ಟಾಟಲ್ ಅವರ ಕೃತಿ ಬಗ್ಗೆ ಕೇಳ್ತಾರೆ, ಅಥವಾ ಅವರ ಶಾಸ್ತ್ರದ ಬಗ್ಗೆ ಕೇಳ್ತಾರೆ, ಅಥವಾ ಹಂಗೆ ಹೇಳಿದವರು ಹೇಳಿಕೆನಲ್ಲೇ ನಿಮಗೆ ಅವ್ರ ಮೇಲೆ ಪ್ರಶ್ನೆಗಳಿರ್ತವೆ. ಹಾಗಾದರೆ ಉತ್ತರ ಅರಿಸ್ಟಾಟಲ್ ಅವ್ರು ಏನು ಹೇಳ್ತಾರೆ ಅಂತಂದರೆ ಮಾನವ ಸಮಾಜ ಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ ಅಂತ ಹೇಳ್ತಾರೆ. ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಒಂದು ಬಿಟ್ಟ ಸ್ಥಳ ಪ್ರಶ್ನೆಗೆ ನಿಮಗೆ ಕರ್ಕೊಂಡು ಹೋಗ್ತೀನಿ. ಒಂದೇ ನಿಮಗೆ ಯಾವುದೇ ಪ್ರಶ್ನೆ ಇಲ್ಲ, ಅದು ಏನು
ಈ ಒಂದು FA ಆಗಿರ್ಬೋದು ಅಥವಾ ಮಧ್ಯವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಆ್ಯನ್ಯುವಲ್ ಎಕ್ಸಾಮ್ ಆಗಲಿ, ಒಂದು ಪ್ರಶ್ನೆ ನಿಮಗೆ ಈ ಅಧ್ಯಾಯದ ಮೇಲೆ ಬೀಳ್ತದೆ. ಸೊ ನೀವು ಗಮನದಲ್ಲಿಡಬೇಕು. ಸರ್ ಅಂಥ ಪ್ರಶ್ನೆ ಯಾವುದು ಅಂತಂದಾಗ ರಾಜ್ಯಶಾಸ್ತ್ರದ ಮೂಲ ಪದ, ಇದು ಭಾಳ ಸರಿ ಕೇಳಿದ್ದಾರೆ, ಪಾಲಿಸ್ನಿಂದ ಬಂದಿರುವಂಥದ್ದು. ಯಾವ್ರಿಂದ ಬಂದಿದ್ರಿ? ಪಾಲಿಸ್ನಿಂದ ಬಂದಿರುವಂಥದ್ದು. ಇನ್ನು ನೇರವಾಗಿ ಒಂದು ಅಂಕದಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನಿಮಗೆ ಕೆಲವೊಂದು ಒಂದೇಸಿ ಪ್ರಶ್ನೆಗಳು ಬರ್ತವೆ. ಅವು ಯಾವುವು ಅಂತ ಇಲ್ಲಿ ನೋಡ್ತಾ ಹೋಗೋಣ. ರಾಜ್ಯಶಾಸ್ತ್ರವನ್ನು ಉತ್ಕೃಷ್ಟ ವಿಜ್ಞಾನ ಅಂತ ಯಾರು ಕರೆದ್ರು ಅಂತಂದರೆ ಅದೇ ಅರಿಸ್ಟಾಟಲ್. ನಾನು ಅಂದರೆ ಹೇಳಿದೆ ನಿಮಗೆ ವೈಜ್ಞಾನಿಕ ತಳಹದಿಯನ್ನು ಕೊಟ್ಟಂಥವನು. ಇನ್ನು ನೆಕ್ಸ್ಟು ಎರಡನೇ, ನೀವೆಲ್ಲರೂ ಇಲ್ಲಿ ಎರಡನೇ ನೋಡ್ತೀರಿ ನೋಡಿ. ರಾಜ್ಯಶಾಸ್ತ್ರವನ್ನು ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕ ಅಧ್ಯಯನ ಮಾಡಿದವರು, ಹೌದಾ? ಅದೇ ಯಾರು ಅಂತಂದರೆ ಪ್ರಾಚೀನ ಗ್ರೀಕರು ಅಂತ ಹೇಳ್ತೀವಿ. ಇವರನ್ನು ಬಿಟ್ಟು ಬೇರೆ ಯಾರೋ ಏನಪ್ಪ ಅಂತಂದರೆ ವೈಜ್ಞಾನಿಕವಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿಲ್ಲ ಅಂತ ಹೇಳ್ತೀನಿ. ಸೊ ಮುಂದೆ ಹೋಗೋಣ. ಯಾವುದಾದರೊಂದು ಗ್ರೀಕ್ ನಗರ ರಾಜ್ಯವನ್ನು ಹೆಸರಿಸಿ. ಯಾವುದಾದರೊಂದು ಅಂತ ಕೇಳಿದರೆ ನಾನಿಲ್ಲಿ ಎರಡು ಕೊಡ್ತೀನಿ ನಿಮಗೆ, ಅಥೆನ್ಸ ಅಥವಾ ಸ್ಪಾರ್ಟಾ ಅಂಥೇಳಿ. ಈ ಎರಡರಲ್ಲಿ ಒಂದು ನೀವು ಏನಪ್ಪ ಅಂತಂದರೆ ಉತ್ತರವನ್ನು ಕಡ್ಡಾಯವಾಗಿ ಬರಿಬೇಕು. ಇನ್ನು ನೇರವಾಗಿ ಒಂದು ಪ್ರಶ್ನೆ ನಿಮಗೆ ಈ ಅಧ್ಯಾಯದ ಮೇಲೆ ಇರ್ತದೆ. ಅದು ಏನು ಸರ್ ಅಂತಂದರೆ ಹೊಂದಿಸಿ ಬರೆಯಿರಿ. ಉತ್ತರ ಕೊಟ್ಟಿರ್ತಾರೆ, ಸರಳವಾಗಿ ಯಾವ ಪ್ರಶ್ನೆ ಯಾವ ಉತ್ತರ ಅಂಥೇಳಿ ನೀವು ಬರೀಬೇಕು. ಇಲ್ಲಿ ನಮ್ಮ ಭಾರತದ ಪ್ರಾಚೀನ ರಾಜಕೀಯ ತಜ್ಞರಾಗಿರುವಂತಹ ಕೌಟಿಲ್ಯ ಅವರ ಒಂದು ಸಪ್ತಾಂಗ ಸಿದ್ಧಾಂತ ಒಂದು ಥಿಯರಿ ಇದೆಯಲ್ಲ, ಅದರ ಮೇಲೆ ನಿಮಗೆ ಹೊಂದಿರುವಂಥ ಒಂದು ಪ್ರಶ್ನೆ ಇರ್ತದೆ. ಅಥವಾ ಅರ್ಥಶಾಸ್ತ್ರ ಕೃತಿಯನ್ನು ಬರೆದವ್ರು ಯಾರು ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ದಯವಿಟ್ಟು ಅದನ್ನೆಲ್ಲ ಗಮನಿಸ್ತಾ ಹೋಗಿ ಅಂತ ಹೇಳ್ತೀನಿ. ಇನ್ನು ಮುಂದುವರೆದಂತೆ ರಾಜ್ಯಶಾಸ್ತ್ರ ಎಂದರೇನು ನಿಮಗೆ ಮೊದಲನೇ ಕಾಲೇಜ್ಗೆ ಹೋದ ತಕ್ಷಣ ಪ್ರಥಮ ತರಗತಿಯಲ್ಲೇ ಕೇಳುವಂತಹ ಒಂದು ಪ್ರಮುಖ ಪ್ರಶ್ನೆ ಏನಂತಂದರೆ ರಾಜ್ಯಶಾಸ್ತ್ರ. ನೀವೆಲ್ಲ SSLC ಓದಿದ್ದೀರಪ್ಪ, ಸರಿ, ಹಾಗಾದರೆ ರಾಜ್ಯಶಾಸ್ತ್ರ ಎಂದರೇನು ಅಂತೇಳಿ ಪ್ರಶ್ನೆ ನಿಮ್ಮ ಏನಪ್ಪ ಅಂತಂದರೆ ಕಾಲೇಜಿನ ಲೆಕ್ಚರ್ಗಳು ಕೇಳುವಂಥದ್ದು. ಮಾನವನ ರಾಜಕೀಯ ಚಟುವಟಿಕೆಗಳನ್ನು ನೋಡ್ರಿ, ಮನುಷ್ಯನ ಒಂದು ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಅಂದರೆ ಮನುಷ್ಯನು ತನ್ನ ರಾಜತಾಂತ್ರಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರ, ಅದು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಇನ್ನು ನಿಮಗೆ ಪ್ರಮುಖವಾಗಿ 2 ಅಂಕದ ಪ್ರಶ್ನೆಗಳಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಒಟ್ಟು 10 ಅಂಕಗಳಿಗೆ ಸೀಮಿತ, ಆದರೆ 2 ಅಂಕದ ಪ್ರಶ್ನೆ ನಿಮಗಿಲ್ಲಿ ಒಂದಂತೂ ಕಡ್ಡಾಯವಾಗಿ ಬಂದೇ ಬರ್ತದೆ. ಒಟ್ಟು ನಿಮಗೆ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಅವು ಯಾವೆಲ್ಲ ಅಂಥೇಳಿ ಇಲ್ಲಿ ನೋಡ್ಕೊತ ಹೋಗಿ. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ, ಭಾಳಷ್ಟು ರಾಜಕೀಯ ತಜ್ಞರು ಈ ಒಂದು ರಾಜ್ಯಶಾಸ್ತ್ರದ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಆದರೆ ನಾನು ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಜಾನ್ ಸೀಲೆ ಅವರು ಹೇಳಿರುವಂಥ ಒಂದು ಹೇಳಿಕೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥಶಾಸ್ತ್ರವು ಹಣ, ಸಂಪತ್ತು, ಜೀವಶಾಸ್ತ್ರವು ಸಕಲ ಜೀವರಾಶಿಗಳ ಜೀವವನ್ನು, ಸಂಖ್ಯಾಶಾಸ್ತ್ರವು ಅಂಕೆ ಸಂಖ್ಯೆಗಳ ಅಧ್ಯಯನ ಮಾಡುವಂತೆ. ನೋಡಿ, ಒಂದು ಅರ್ಥಶಾಸ್ತ್ರ ಅದು ಸಂಪತ್ತನ್ನು ಹೇಳ್ತದೆ, ಜೊತೆಗೆ ಹಣದ ಬಗ್ಗೆ ಹೇಳ್ತದೆ, ಜೊತೆಗೆ ಜೀವಶಾಸ್ತ್ರ ಇದೆ, ಸಕಲ ಜೀವಿಗಳ ಜೀವದ ಕುರಿತು ಹೇಳ್ತದೆ. ಅದೇ ರೀತಿ ಸಂಖ್ಯಾಶಾಸ್ತ್ರ ಇದೆ, ಅಂಕಿ ಸಂಖ್ಯೆಗಳ ಬಗ್ಗೆ ಅಧ್ಯಯನ. ಅದೇ ರೀತಿ ಏನು ಸರ್ಕಾರದ ವಿದ್ಯಮಾನಗಳನ್ನು ಅಧ್ಯಯನ ಮಾಡಲು, ಅಂದರೆ ಏನು ಈ ವರ್ಷ ಸರ್ಕಾರ ಇದೆ, ಅದರ ನಡೆನುಡಿಗಳು ಹೇಗೆ, ಸರ್ಕಾರ ಜನರಿಗೆ ಯಾವ ರೀತಿ ಒಳ್ಳೆಯದನ್ನು ಮಾಡಿದೆ, ಮತ್ತು ಆ ಸರ್ಕಾರದಿಂದ ಆಗಿರುವಂತಹ ಸೌಲಭ್ಯಗಳು ಮತ್ತು ದುರಸ್ತಿಗಳು ಮತ್ತು ಏನೆಲ್ಲ ದೇಶ ಪ್ರಗತಿ ಕಂಡಿದೆ ಎಂಬುದನ್ನು ಅಧ್ಯಯನ ಮಾಡುವಂಥ ಶಾಸ್ತ್ರವೇ ರಾಜ್ಯಶಾಸ್ತ್ರ ಅಂತೇಳಿ ಜಾನ್ ಸೀಲೆ ಅವರು ಹೇಳ್ತಾರೆ. ಭಾಳ ಒಳ್ಳೆಯ ಒಂದು ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಮಾನವ ಸಮಾಜ ಜೀವಿ ಹೇಗೆ, ಅರಿಸ್ಟಾಟಲ್ ಅವರು ಹೇಳಿದ್ರು ಮನುಷ್ಯ ಒಬ್ಬ ಸಮಾಜ ಜೀವಿ, ಸಮಾಜವನ್ನು ಬಿಟ್ಟು ಬದುಕಲಾರ. ಹೇಗೆ ಅದನ್ನು ಹೇಗೆ ಉತ್ತರ ಬಳಸ್ತೀರಿ ನೋಡಿರಿ. ಮಾನವ ಅಗತ್ಯತೆಗಳನ್ನು ಈಡೇರಿಸುವ, ಅಂದರೆ ಮನುಷ್ಯನಿಗೆ ಭಾಳಷ್ಟು ಏನಪ್ಪ ಅಂತಂದ್ರೆ ಆಶೆಗಳಿದ್ದಾವೆ ಸಾಕಷ್ಟು. ನಾನು ಮನೆ ಕಟ್ಟಬೇಕು, ನನ್ನ ಕುಟುಂಬವನ್ನು ವಿಸ್ತರಣೆ ಮಾಡಬೇಕು, ಸಂಪತ್ತು ಗಳಿಸಬೇಕು, ಜೊತೆಗೆ ನನ್ನದೇ ಆದಂಥ ಆಲೋಚನೆಗಳಿಗೆ ತಕ್ಕಂತೆ ಬದುಕಬೇಕು ಏನಂತ ಆಶೆಗಳಿರ್ತಾವಲ್ಲ, ಅವುಗಳನ್ನು ಈಡೇರಿಸುವ ಸಲುವಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ದೊರಕುವಂಥ ಸಮಾಜದಲ್ಲಿ ಹಾಗಾಗಿ ಅವನ ಸಮಾಜವನ್ನು ಬಿಟ್ಟು ಬದುಕಲಾರ. ಹಾಗಾಗಿ ನೆಮ್ಮದಿ, ಸುಖ, ಸಂತೋಷ, ಅಂತಸ್ತು, ಐಶ್ವರ್ಯ, ಸ್ಟೇಟಸ್ ಕಾಣಬೇಕು ಅಂದರೆ ಸಮಾಜದಲ್ಲಿ ಆ ವ್ಯಕ್ತಿ ಬದುಕಬೇಕು ಅಂತ ಹೇಳಿದವರೇ ಯಾರೆಲ್ಲ ಅರಿಸ್ಟಾಟಲ್ ಅವರು ಅಂತ ಹೇಳ್ತೀನಿ ನಾನು ನಿಮಗೆ. ಇನ್ನು ಮುಂದುವರೆದಂತೆ ಯಾವ ಪುರಾತನ ಭಾರತೀಯ ಕೃತಿಗಳು ರಾಜ್ಯಾಡಳಿತದ ಬಗ್ಗೆ ಉಲ್ಲೇಖಿಸಿವೆ ಅಂತ ಕೊಡ್ತಾರೆ. ಭಾರತೀಯ ಕೃತಿಗಳು, ಗ್ರೀಕರ ಬಗ್ಗೆ ಕೇಳಿಲ್ಲ, ರೋಮನರ ಬಗ್ಗೆ ಕೇಳಿಲ್ಲ. ಭಾರತೀಯ ಕೃತಿಗಳಂದರೆ ಒಂದು ಕೌಟಿಲ್ಯನ ಅರ್ಥಶಾಸ್ತ್ರ, ನಿಮಗಿದು ಬಿಟ್ಟ ಸ್ಥಳದಲ್ಲಿ ಬರ್ತದೆ ನೆನಪಿರಲಿ, ಅಥವಾ ಹೊಂದಿಸಿ ಬರೆಯಲ್ಲಾದರೂ ಕೇಳ್ಬೋದು.
ಜಾಸ್ತಿ. ಇನ್ನು ಕಮಾಂಡಕನ ಅಥವಾ ಕಮಾಂಡಕನ ನೀತಿ ಸಾರ ಅಂಥೇಳಿ ಭಾಳ ಸರಿ ಪ್ರಶ್ನೆ ಕೇಳಿದ್ದಾನೆ, ಸ್ವಲ್ಪ ಐಡಿಯಾ ಇರಲಿ ಅಂತ ಹೇಳ್ತೀನಿ. ಇನ್ನು ಮುಂದಿನ ಪ್ರಶ್ನೆ ನಾನು ನಿಮಗೆ 2 ಅಂಕ ಪ್ರಶ್ನೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು? 2024 ಎನ್ಯುವಲ್ ಎಕ್ಸಾಮ್ನಲ್ಲಿ ಇದು ನಿಮಗೆ ಬಿಟ್ಟ ಸ್ಥಳದಲ್ಲಿ ಕೇಳಿದಾನೆ ರೀ. ಎಲ್ಲಿ ಕೇಳಿದ್ದಾನೆ? ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಒಂದು ಕಡ್ಡಾಯ ಪ್ರಶ್ನೆ. ಯುನೆಸ್ಕೋದ ಆಶ್ರಯದಲ್ಲಿ ನಡೀತದೆ. ಅದು ಎಲ್ಲಿ ಅಂತಂದರೆ ಪ್ಯಾರಿಸ್ನಲ್ಲಿ. ಹೌದಾ? ನೆನಪಿರಲಿ, ಸೆಪ್ಟೆಂಬರ್ ತಿಂಗಳ 1948ರಲ್ಲಿ ನಮ್ಮ ದೇಶ ಸ್ವತಂತ್ರ ಆದ 1 ವರ್ಷದಲ್ಲಿ ಒಂದು ರಾಜ್ಯಶಾಸ್ತ್ರದ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತದೆ. ಬಹಳಷ್ಟು ಏನಪ್ಪ ಅಂತಂದ್ರೆ ಅಲ್ಲಿ ಚರ್ಚೆಗಳಾಗ್ತವೆ. ರಾಜ್ಯಶಾಸ್ತ್ರದ ಬಗ್ಗೆ, ಸಂಸತ್ತಿನ ಬಗ್ಗೆ, ಸರ್ಕಾರದ ರಚನೆ ಬಗ್ಗೆ, ಒಂದು ಆಡಳಿತ ಯಂತ್ರದ ಬಗ್ಗೆ ಇವೆಲ್ಲವೂ ಚರ್ಚೆ ಆ ಸಮ್ಮೇಳನದಲ್ಲಿ ಮಾಡ್ತಾರೆ. ಇನ್ನು ಕೊನೆಯ ಪ್ರಶ್ನೆ ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ, ಗ್ರೀಕ್ನ ತತ್ವಜ್ಞಾನಿಗಳು ತ್ರಿಮೂರ್ತಿಗಳು ಅಂತ ಕೇಳ್ತಾರೆ. ಭಾಳ ಸರಿ ಕ್ವಶನನ್ನು ಕೇಳಿದೆ. ಮೊದಲು ಬರೋರೇ ಸಾಕ್ರೆಟಿಸ್ ನಂತರ ಬರೋರು ಪ್ಲೇಟೋ ನಂತರ ಬರೋರೇ ಅರಿಸ್ಟಾಟಲ್. ಇಲ್ಲಿ ಯಾವ ರೀತಿ ಈ ಒಂದು ಗುರುವಿನ ಪದ್ಧತಿಗೆ ನೋಡಿ, ಅರಿಸ್ಟಾಟಲ್ ಅವರ ಗುರು ಯಾರು? ಪ್ಲೇಟೋ ಅವರ ಗುರು ಯಾರೀ? ಸಾಕ್ರೆಟಿಸ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿರಲಿ, ಅರಿಸ್ಟಾಟಲ್ ಒಬ್ಬ ಏನು ದ ಗ್ರೇಟ್ ಅಲೆಕ್ಸಾಂಡರ್ನ ಗುರುವಾಗಿದ್ದ. ನಿಮಗೆಲ್ಲ ಗೊತ್ತಿದೆ ಅಲೆಕ್ಸಾಂಡರ್ ಕತೆ. ಸೊ ನಾನಿಲ್ಲಿ ಭಾಳ ಹೇಳೋಕ್ಕೋಗಲ್ಲ. ಈ ರೀತಿಯಾದಂಥ ಒಂದು 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ಅಧ್ಯಾಯ 1ರಲ್ಲಿ ಚಾಪ್ಟರ್ 1ರಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕಮೆಂಟಲ್ಲಿ ಹೇಳ್ತಾ ಇದ್ದೀರಿ ಸರ್ ಇಂಗ್ಲೀಷ್ ವರ್ಷನ್ ಬರಲಿ ಅಂಥೇಳಿ. ಸೊ ಆದಷ್ಟು ಬೇಗ ನಿಮಗೆ ಇಂಗ್ಲೀಷ್ ವರ್ಷನ್ನೂ ಸಹ ನಾನು ಕೊಡುವಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಇಲ್ಲಿ ಪ್ರಮುಖವಾಗಿ ಈ ಅಧ್ಯಾಯದ ಮೇಲೆ ನಿಮಗೆ 5 ಅಂಕದ ಪ್ರಶ್ನೆಗಳು ಯಾವ ಬರ್ತವೆ ಅನ್ನೋದಕ್ಕೆ 3 ಪ್ರಶ್ನೆಗಳನ್ನು ಪ್ರಮುಖವಾಗಿ ತಂದೀನಿ. 1ನೇ ಪ್ರಶ್ನೆ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಕಾಸ. ಭಾಳ ಸಾರಿ ಕೇಳುವಂಥ ಸಾಧ್ಯತೆ ಇದೆ. ನೋಟ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನಿಮಗೆ ನೋಟ್ಸನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಅದು ಸಿಗ್ತದೆ. ಸೊ ವರಿ ಮಾಡಬೇಡಿ. ಇನ್ನು ರಾಜ್ಯಶಾಸ್ತ್ರದ ವ್ಯಾಪ್ತಿ, ವಿಕಾಸ ಅಂದರೆ ಬೇರೆ, ವ್ಯಾಪ್ತಿ ಅಂದರೆ ಬೇರೆ, ನೆನಪಿರಲಿ. ಇನ್ನು ರಾಜ್ಯಶಾಸ್ತ್ರವು ವಿಜ್ಞಾನವು ಅಂತ ಕೇಳ್ತಾನೆ. ನಿಮಗೆ ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಒಟ್ಟಿಲ್ಲಿ ನಿಮಗೆ 15ಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿದ್ದೀನಿ, ಆದರೆ ಒಂದು ನಿಮಗೆ 5 ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬರ್ತದೆ. ಸೊ ಇದಿಷ್ಟು ಸ್ನೇಹಿತರೆ, ನಿಮಗೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಮಿನಿಮಮ್ 11 ಅಂಕಗಳು ನಿಮಗೆ ಸಿಗ್ತವೆ. ಅಂದರೆ 80 ಮಾರ್ಕ್ಸ್ನಲ್ಲಿ 11 ಅಂಕ ಕಡ್ಡಾಯವಾಗಿ 1ನೇ ಅಧ್ಯಾಯಕ್ಕೆ ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಕೊನೆಗೊಳಿಸ್ತೀನಿ. ನಿಮಗೇನಾದರೂ ಮತ್ತೆ ಈ ಪ್ರಥಮ PUC ಮತ್ತು ದ್ವಿತೀಯ PUC ಸಂಬಂಧಪಟ್ಟಂಥ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಹಾಕಿ. ನೀವು ಮಾಡುವಂಥ ಕಮೆಂಟಿಂದ ನನಗೆ ಭಾಳಷ್ಟು ಇನ್ನೂ ನಿಮಗೋಸ್ಕರ ಏನಾದರೂ ವಿಡಿಯೋಗಳನ್ನು ಮಾಡಬೇಕು, ಮಾಹಿತಿಯನ್ನು ಹಂಚಬೇಕು, ಇನ್ನಷ್ಟು ಮಾಡುವಂಥ ಒಂದು ಹವ್ಯಾಸ ಬರ್ತದೆ ಅಂತ ಹೇಳ್ತಾ ಕೊನೆಯಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ವಿಡಿಯೋ ಲೈಕ್ ಆದರೆ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.